ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ತಂಬೈಲೆಲ್ಲ ನೋಡಿರ್ತೀರ, ಗೊತ್ತಾಗಿರುತ್ತೆ ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ನೋಡಿ, ಕೈ ತೋಟದಲ್ಲಿರ್ತಕ್ಕಂಥ ವೆರೈಟೀಸ್ ಆಫ್ ದಾಸವಾಳ ಎಷ್ಟು ಚೆನ್ನಾಗಿದೆ ಅಂದರೆ, ಡೈಲಿನೂ ನಾವು ಇದನ್ನು ದೇವರಿಗೆ ಇರ್ತಕ್ಕಂಥ ಆ ತೃಪ್ತಿನೇ ಬೇರೆ. ಯಾಕಂದರೆ ರೊಕ್ಕ ಕೊಟ್ಟು ಕೊಂಡುಕೊಂಡು ಹೂವಿನ ಈ ಥರ ಗಾರ್ಡನಿಂದ ತೊಗೊಂಡು ಬಂದು ದೇವ್ರಿಗೆ ಇಟ್ಟರೆ ಆ ಖುಷಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಇವತ್ತು ಗಾರ್ಡನಿಂಗ್ ಟೂರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಹೂವು 2 ಥರ ಕಲರ್ ಇದೆ ನೋಡಿ, ಒಂದು ಯೆಲ್ಲೋ, ಒಂದು ರೆಡ್ಡು. ಇದೇ ಥರ ತುಂಬ ವೆರೈಟಿ, ಹಾಗೆ ಅವರ ಆಕಾರ ಗಾತ್ರ ಬೇರೆ ಬೇರೆ ರೀತಿಯಲ್ಲಿದೆ. ಸೊ ಹಾಗಾಗಿ ಅದನ್ನೆಲ್ಲ ಪರಿಚಯ ಮಾಡಲಿಕ್ಕೆ ಅಂತಲೇ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಒಂದು ದುಂಡಗಿದೆ, ಒಂದು ಅಗಲ ಇದೆ, ಒಂದೊಂದು 6 ಎಲೆ ದಳ ಇರ್ತಕ್ಕಂಥದ್ದು, ಒಂದು ತುಂಬ 8-10 ದಳ ಇರ್ತಕ್ಕಂಥದ್ದು, ಇಲ್ಲ 4 ದಳ ಇರ್ತಕ್ಕಂಥದ್ದು. ನೋಡಿ, ಎಷ್ಟು ಅದರ ಆಕಾರನೂ ಬೇರೆ ಇರುತ್ತೆ, ಅದರ ಒಂದು ಎಲೆನೂ ಬೇರೆ ಇರುತ್ತೆ, ಅದು ಬೆಳೆಯುವ ವೈವಿಧ್ಯತೆಯೂ ಬೇರೆ ಇರುತ್ತೆ. ಸೊ ಹಾಗಾಗಿ ಒಂದೊಂದು ದಾಸವಾಳ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥವು, ಒಂದೊಂದು ಇಲ್ಲ. ನೋಡಿ, ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ಇದು ರೋಸ್ ಗಿಡ. ಸೊ ಇದು ರೆಡ್ ಕಲರ್ದು, ಎಲ್ಲ ಒಂಥರ ಹುಳ ಹುಳ ಆದಂಗಾಗಿದೆ, ಹುಳ ಹತ್ತಿ ಹೋಗಿರ್ತಕ್ಕಂಥದ್ದು. ಇವಾಗ 2 ಮಗ್ಗು ಬಿಟ್ಟಿದೆ. ಇಷ್ಟು ದಿವಸ ಮಳೆ ಇರಲಿಲ್ಲ, ಇವಾಗೆಲ್ಲ ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ಮಳೆ. ಸೊ ಹಾಗಾಗಿ ಮಳೆಗೆ ಮತ್ತೊಂದು ಸ್ವಲ್ಪ ಇದು ಗಿಡ ಚೆನ್ನಾಗಿ ಬೆಳೀತಾ ಇದೆ. ನೋಡಿ, ಇದು ಹೂವು ಇದೆ ಅಲ್ವಾ, ಒಂದು ದಿನ ಅರಳಿದೆ ಅಂದರೆ 3 ದಿನ ಇದು ಬತ್ತಿ ಹೋಗೋದಿಲ್ಲ. ಅಷ್ಟು ಚೆನ್ನಾಗಿ ಅಗಲವಾಗಿ ತನ್ನ ರೂಪವನ್ನು, ತನ್ನ ಬಣ್ಣವನ್ನು ಕಳ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಅದ್ರ ಎಲೆನೇ ಬೇರೆ ಥರ ಇದೆ, ಅದು ಬೆಳೆಯೋ ರೀತಿನೇ ಬೇರೆ ಇದೆ. ನೋಡಿ, ಈ ಕಲರ್ ಕಾಣಿಸ್ತಾ ಇದೆ, ನೋಡಿ ಎಷ್ಟು ಕಲರ್ ಕಾಣಿಸ್ತಾ ಇದೆ ಅಂದರೆ, ಈ ಕಡೆ ರೆಡ್ಡಿನೂ ಅಲ್ಲ, ಈ ಕಡೆ ಪಿಂಕು ಅಲ್ಲ, ಆ ಥರ ಕಾಣಿಸ್ತಾ ಇದೆ. ನೋಡಿ, ಕಡ್ಡಿನೂ ಚಿಕ್ಕದಾಗಿ ಬರುತ್ತೆ, ಎಲೆನೂ ಚಿಕ್ಕದಾಗಿ ಬರುತ್ತೆ. ನೋಡಿ, ಈ ಥರ ಹೆಂಬೆ ಆದರೂ ಒಂಥರ ಬೆಳೆದಿರೋದು ಫುಲ್ಲು ಹಬ್ಬಿಕೊಂಡಿದೆ, ಇಷ್ಟೇ ತನ್ನ ಗಾತ್ರವನ್ನು ಏರಿಸ್ತಾನೇ ಇದೆ. ಸೊ ಹಾಗಾಗಿ ನೋಡಿ, ಎಷ್ಟು ದೊಡ್ಡದಕ್ಕೆಲ್ಲ ಎತ್ತೆತ್ತರ ಎಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಚಿಗುರ್ತಾ ಹೋಗಿದೆ. ಗಿಡದ ತುಂಬಾನು ಬಿಟ್ಟಿದೆ ಸ್ನೇಹಿತರೆ, ಇದಂತೂ ಸಿಕ್ಕಾಪಟ್ಟೆ ಸಿಗುತ್ತೆ ಹೂವು. ನೋಡಿ, ಇದು ಒಂಥರ ಇದೆ, ಇದು ಹೇರಳವಾಗಿ ಎಲ್ಲರ ಭಾಗದಲ್ಲಿ ನೋಡ್ತಕ್ಕಂಥ ದಾಸವಾಳ, ಔಷಧಿ ಗುಣವನ್ನು ಹೊಂದಿರತಕ್ಕಂಥದ್ದು. ನೋಡಿ, ಇದು ಒಂಥರ ವೆರೈಟಿ ಕಲರ್ ಕಾಣಿಸ್ತಾ ಇದೆ. ನೋಡಿ, ಇದು ಒಂಥರ ಮಗ್ಗಿದೆ, ಇನ್ನೊಂದು ಕಾಣಿಸುತ್ತೆ, ಅದು ಇದು ಒಂಥರ ರೋಸ್ದದ್ದು ಬರುತ್ತಲ್ಲ, ಆ ಟೈಪ್ ಬರುತ್ತೆ ಸ್ನೇಹಿತರೆ. ಇದರ ಆಕಾರ ನೋಡಿ, ಈ ಥರ ಕಾಣಿಸ್ತಾ ಇದೆ. ಸೊ ನೋಡ್ಲಿಕ್ಕೂ ಕಣ್ಣಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಗಿಡದಲ್ಲಿ ಹೂವಿದ್ರೇ ಗಾರ್ಡನ್ ಟೂರ್ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಈ ಹೂವಿಗೆ ಹೇಳಿದ್ದು ನಾನು, ಇದು ಇವತ್ತು ಹರಿದೆ ಅಂದರೆ ನಾಳೆ ದಿವಸನೂ ಸಹ ಅದು ತನ್ನ ಒಂದು ಸೌಂದರ್ಯವನ್ನು ಕಳ್ಕೊಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಯಾವ ಥರ ಕಾಣಿಸ್ತಾ ಇದೆ, ಬತ್ತಿ ಹೋಗೋ ಅಂಥ ಲಕ್ಷಣನೂ ಕಾಣೋಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇವಾಗ ಫ್ರೆಶ್ ತಂದು ಇಟ್ಟಿದೆ ಏನೋ ಅನ್ನೋ ಟೈಪ್ ಕಾಣಿಸುತ್ತೆ, ಇವತ್ತಿಟ್ಟಿದ್ದು ನಾಳೆ ಬೆಳಗ್ಗೆವರೆಗೂ ಅದೇ ಥರ ಇರುತ್ತೆ ಸ್ನೇಹಿತರೆ. ನೋಡಿ, ಅದರ ಎಲೆ, ಅದರ ಗಿಡದ ಆಕಾರ ಗಾತ್ರ ಯಾವ ಥರ ಬೇರೆ ಎಲ್ಲ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ನೋಡಿ, ಇದು ಆವಾಗಲೇ ಹೇಳಿದೆ ಅಲ್ವಾ ನಾನು, ಅದು ಎಲ್ಲರ ಮನೆ ಭಾಗದಲ್ಲೂ ಸಹಜವಾಗಿ ಅದಲ್ಲ, ಇದೇ ಕಾಣಿಸ್ತಕ್ಕಂಥದ್ದು. ಇದನ್ನು ಸಹಜವಾಗಿ ನೋಡ್ತಾ ಇರ್ತೀವಿ, ಎಲ್ಲರ ಭಾಗದಲ್ಲೂ ಇರುತ್ತೆ ಆಲ್ಮೋಸ್ಟ್. ಸೊ ಇದಂತೂ ಔಷಧಿ ಗುಣವನ್ನು ಸಹ ಹೊಂದಿದೆ, ಇದನ್ನು ತಲೆಗೂ ಹಚ್ಕೊಳ್ಳೋಕ್ಕೂ ಉಪಯೋಗ ಮಾಡ್ತೀವಿ. ನೋಡಿ, ಎಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂದರೆ, ಎಲ್ಲಾದರೂ ಒಂದು ಸ್ವಲ್ಪ ಇದು ಕಾಣಿಸುತ್ತೋ ಅಷ್ಟು ಥರ ಬೆಳೀತಿದೆ. ಒಂದೊಂದು ದಾಸವಾಳ ಹೂವಿನ ಗುಣ ಒಂದೊಂದು ಥರ ಇರುತ್ತೆ ಸ್ನೇಹಿತರೆ. ನೋಡಿ, ಇದು ಗಿಡದ ತುಂಬ ಮೊಗ್ಗು ಹೂವೆಲ್ಲ ಬಿಟ್ಟಿದೆ. ನೋಡಿ, ಇದು ಸಹ ಅಷ್ಟೇ, ಈ ಹೂವು ಗಿಡ ತುಂಬ ಎಲ್ಲ ಬಿಟ್ಟಿದೆ. ದೊಡ್ಡದು ಕಾಣಿಸುತ್ತಲ್ಲ, ಅದು 2-3 ಅಷ್ಟೇ ಸ್ನೇಹಿತರೆ ಸಿಗೋದು. ನೋಡಿ, ನಮ್ಮ ಮನೆಯವರು ಅದನ್ನೆಲ್ಲ ಒಂದು ಚೀಲಕ್ಕೆ ಕಲೆಕ್ಟ್ ಮಾಡ್ತಾಯಿದ್ರು. ಹಾಗೆಯೇ ದಾಸವಾಳ ಅಲ್ಲದಲ್ಲೇ ಗುಲಾಬಿ ಮತ್ತು
ಇದೇನು ಕಾಕಡ ಮಲ್ಲಿಗೆ ಅಂತೀವಲ್ವ, ಅದು ಸಹ ಹಬ್ಬಿತ್ತು. ನಾವು ಅವನ್ನೆಲ್ಲ ಕಿತ್ಕೊಳಕ್ಕೆ ಹೋಗಲ್ಲ ಸ್ನೇಹಿತರೆ. ನಮಗೇನು ಬೇಕು, ದಾಸವಾಳ ಹೂವು ಬೇಕು, ಸೊ ಅದಷ್ಟೇ ಬೇಕು ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ವಿಡಿಯೋ ಇರಲಿ ಅಂತ ಹೇಳಿಬಿಟ್ಟು ನನ್ನ ಒಂದು ಆಡಿಯನ್ಸ್ಗೆ, ನನ್ನ ಒಂದು ವ್ಯೂವರ್ಸ್ಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಗಿಡಗಳ ಬಗ್ಗೆ ಹೆಚ್ಚಂದರೆ ಎಲ್ಲ ಒಂದು ಗಾರ್ಡನ್ ಮಾಡೋರು ಇರ್ತಾರೆ ನೋಡಿ. ಈ ಥರ ಅದೇನೋ ವೈಟ್ ಕಲರ್ದು ಒಂದು ಯೆಲ್ಲೋ ಕಲರ್ ರೋಸಸ್ ಬರುತ್ತಲ್ಲ ಸ್ನೇಹಿತರೆ, ಆ ಥರ ಇದೆ. ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಅದೇನೋ ಹುಳ ಈ ಥರ ಕೆಟ್ಟೋಗಿದೆ ಗಿಡ. ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದು ನೋಡಿ. ಈ ಥರ ಒಂದು ಮಗ್ಗು ಈ ಥರ ಕಾಣಿಸುತ್ತೆ. ಒಂದೊಂದು ಗಿಡದ್ದು ಒಂದೊಂದು ಥರ ಎಲೆ ಇದೆ ಸ್ನೇಹಿತರೆ. ದಯವಿಟ್ಟು ಸರಿಯಾದ ರೀತಿಯಲ್ಲಿ ಕೊನೆಯವರೆಗೆ ನೋಡಿ ನನ್ನ ಒಂದು ಯೂಟ್ಯೂಬನ್ನು. ಈ ಗಿಡಗಳ ಬಗ್ಗೆ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಸಾಮಾನ್ಯವಾಗಿ ಈ ಗಿಡಗಳನ್ನ ಎಲ್ಲೂ ನೋಡಿಲ್ಲ. ಇದು ನಮ್ಮ ಒಂದು ಭಾಗದಲ್ಲೇ ನೋಡಿರ್ತಕ್ಕಂಥದ್ದು ನೋಡಿ. ಹಾಗೆ ಬಿಲ್ವಪತ್ರೆ 5 ದಳದ್ದು ಇದೆ, 3ದು ಒಂದೇ ಗಿಡದಲ್ಲಿ ಕಾಣ್ತಕ್ಕಂಥದ್ದು. ಇದರ ಬಗ್ಗೆ ಫುಲ್ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ. ನಾನು ಇನ್ನೊಂದು ದಿನ ಅದನ್ನು ಡೀಟೇಲ್ ಆಗಿ ಯಾವ ಥರ ಬೆಳೆಯುತ್ತೆ, ಯಾವ ಮಣ್ಣಲ್ಲಿ ಬೆಳೆಯುತ್ತೆ, ಯಾವ ಸಸಿ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಮಳೆಗಾಲ ಅಲ್ವಾ, ಇನ್ನು ಶ್ರಾವಣ ಸ್ಟಾರ್ಟ್ ಆಗುತ್ತೆ ನೋಡಿ. ಆವಾಗ ಈ ಬಿಲ್ವಪತ್ರೆ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ನನಗಂತೂ ತುಂಬ ಇಷ್ಟ ಹೂವಿಗಿನ ಈ ಬಿಲ್ವಪತ್ರೆ ಏರಿಸೋದು. ಸೊ ಹಾಗಾಗಿ ನೋಡಿ ಇದನ್ನು ಇಷ್ಟ ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡು, ಹಾಗೆಯೇ ಇಲ್ಲೊಂದು ಡೇರೆ ಹೂವಿನ ಗಿಡ ಕಾಣ್ತು. ಸೊ ಅದು ಎಲ್ಲ ಹುಳ ಎಲ್ಲ ತಿಂದು ಹೋಗಿದೆ ಸ್ನೇಹಿತರೆ. ಹಾಗೆಯೇ ಇರಲಿ ಅಂತ ಹೇಳಿಬಿಟ್ಟು ತುಂಬ ವೆರೈಟೀಸ್ ಗಿಡಗಳು, ಹೂವಿನ ಗಿಡಗಳಿದೆ. ಅದನ್ನೆಲ್ಲ ಅಷ್ಟು ಡೀಟೇಲಾಗಿ ಮಾಡೋಕ್ಕಾಗಲಿಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಬೇಕು ಅಂದರೆ ಇಂಚು ಮಾಹಿತಿಯನ್ನು ನಾನು ಗಾರ್ಡನ್ ಟೂರ್ ಮೂಲಕ ಕೊಡ್ತೀನಿ. ಬೇಕು ಅನ್ನೋರಾದರೆ ಕಮೆಂಟ್ ಮಾಡಿ ಹೇಳ್ತೀನಿ. ಸೊ ಹಾಗೆಯೇ ಶೋ ಗಿಡಗಳೆಲ್ಲ ಇದ್ವು. ನೋಡ್ತಾ ನನಗೆ ಈ ಥರ ಒಂದು ವಿಡಿಯೋ ಮಾಡಬೇಕು ಅಂತ ಈ ಹಿಂದೆ ಮಾಡಿ ಹಾಕಿದ್ದೀನಿ, ಕೈ ತೋಟ ಅನ್ನೋದು. ಬಟ್ ಅದು ನನಗಷ್ಟು ತೃಪ್ತಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇದೊಂದು ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಹೇಳ್ತಾನೆ ಇದ್ದೆ ಇವರಿಗೆ, ನಮ್ಮ ಮನೆಯಲ್ಲಿ ನಾನು ಬರ್ತೀನಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಅದು ಅವ್ರಿಗೂ ಕೊಡ್ತಾನೂ ಇರಲಿಲ್ಲ, ನನಗೂ ಆಗ್ತಾನೂ ಇರಲಿಲ್ಲ. ಸೊ ಹಾಗಾಗಿ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ಅವ್ರು ಏನೋ ಮಾಡ್ತಾಯಿದ್ರು, ಲೇಟ್ ಆಯಿತು. ಸೊ ಹಾಗಾಗಿ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ನೋಡಿ. ಕನಕಾಂಬರ ಗಿಡಗಳನ್ನು ಇವಾಗ ಹಚ್ಚಿದ್ದಾರೆ. ಹಾಗೆಯೇ ಕರಿಬೇವಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಚಿಗ್ತಿದೆ ನೋಡಿ. ನನಗಂತೂ ಕರಿಬೇವು ಈ ಥರ ಫ್ರೆಶ್ ಇದ್ರೇ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಗಾರ್ಡನ್ನಲ್ಲಿ ಇದೆ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೆ. ಇಷ್ಟು ಚಿಕ್ಕ ಸಸಿಗಳು ಒಂದಕ್ಕೊಂದು ಬಿದ್ದು ಬೀಜಗಳೆಲ್ಲ ಹಬ್ಬಿದೆ ಗೊತ್ತಾ ಸ್ನೇಹಿತರೆ. ನೋಡ್ಲಿಕ್ಕಂತೂ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಈ ಗಾರ್ಡನಿಂಗೆಲ್ಲ ಮಾಡಲಿಕ್ಕೆ ತುಂಬ ಆಸಕ್ತಿ ಬೇಕು, ಪೇಷನ್ಸ್ ಬೇಕು. ಸೊ ನೋಡಿ ಯಾವ ಮಣ್ಣಿಗೆ ಯಾವ ಸಸಿ ಬೆಳೆಯುತ್ತೆ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಆಗುತ್ತೆ ನೋಡಿ. ಇಷ್ಟು ದಿವಸ ಮಳೆ ಇರಲಿಲ್ಲ, ಬಿಸಿಲಿಗೆಲ್ಲ ಒಣಗೋಗಿದ್ದಾಗ ಆಗಿತ್ತು. ಇವಾಗ ಮಳೆ ಎಲ್ಲ ಬರ್ತಾ ಇದೆ ಅಲ್ವಾ ಚೆನ್ನಾಗಿ. ನೋಡಿ ಒಂದು ಕಡೆ ಜೀವ ಇರ್ತಕ್ಕಂಥ ಸಸಿಗಳಾದರೆ ಇನ್ನೊಂದು ಕಡೆ ನಿರ್ಜೀವವಾಗಿ ಎಷ್ಟು ತನ್ನ ಆಕಾರವನ್ನು ಕೊಟ್ಟು ನಿಂತಿರ್ತಕ್ಕಂಥ ಈ ಒಂದು ಹಸಿರು ಎಲೆಯೂ ಕಾಣದೇ ಇರ್ತಕ್ಕಂಥ ಮರ ನೋಡಿ ಯಾವ ಥರ ನಿಂತಿದೆ ಅಂತ ಹೇಳಿಬಿಟ್ಟು ನೋಡಲಿಕ್ಕೆ ಒಂಥರ ಫ್ಯಾಷನ್ ಆರ್ಟ್ ಅಂತಂದು ಆರ್ಟ್ ಬರ್ತಾವಲ್ವ ಇವಾಗ, ಆರ್ಟಿಫಿಷಿಯಲ್ ಐಟಮ್ ಆ ಥರ ಕಾಣ್ತಾ ಇತ್ತು. ಸೊ ನನಗಿದು ಯಾವ ಮರ ಅಂತ ಗೊತ್ತಿಲ್ಲ, ಸುಮ್ಮನೆ ಇತ್ತು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದ್ದೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಇವಾಗೇನು ಶೇಪ್ ಕೊಡ್ತಾರಲ್ವ ಆ ಟೈಪ್ ಆಗಿದೆ. ಮುಂದೆ ಬಂದರೆ ಇದು ನಿಂಬೆಹಣ್ಣಿನ ಗಿಡ ಕಾಣಿಸ್ತಾ ಇತ್ತು ಸ್ನೇಹಿತರೆ. ನೋಡಿ ಎಷ್ಟು ಗೊಂಚಲಿಗೆ ಒಂದೊಂದು ನಿಂಬೆ, ಇದನ್ನು ಅದೇನೋ ಹೇಳ್ತಾರಲ್ಲ ಎಲೆಗೊಂದೊಂದು ನಿಂಬೆಹಣ್ಣು ಟೈಪು ನಿಂಬೆಹಣ್ಣು ಇತ್ತು. ಸೊ ಹಾಗಾಗಿ ಅದನ್ನು ಇರಲಿ ಅಂತ ಹೇಳಿಬಿಟ್ಟು ನೋಡಿ ಅಷ್ಟನ್ನು ವಿಡಿಯೋನ ಕ್ಲಿಯರಾಗಿ ಅದನ್ನು ಪ್ರತಿಯೊಂದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ನೋಡಿ ಇವಾಗ ಅದು ಏನಂದರೆ ತುಂಬ ಹಬ್ಬಿಟ್ಟಿತ್ತು, ಅದರಲ್ಲಿ ಮುಳ್ಳಿರುತ್ತಲ್ಲ. ಸೊ ಹಾಗಾಗಿ ಸುಮ್ಮನೆ ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ವಿಡಿಯೋ ಮಾಡಿಕೊಂಡೆ. ಹಾಗೆ ನಮ್ಮ ಮನೆಯವರು ಸಹ ನಿಂಬೆಹಣ್ಣು ಚೆನ್ನಾಗಿ ಬಿಟ್ಟಿದೆ ಇಲ್ಲ ಅಂತ ಅಲ್ಲ, ಆದರೆ ಅದನ್ನು ಎಲ್ಲ ಫುಲ್ಲು ಒಳಗೆ ಹೊಕ್ಕು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳೋಕ್ಕೆ ಬಂದೆ. ಹಾಗೆಯೇ ಮುಳ್ಳಿರುತ್ತೆ ಅಲ್ವಾ ಅದ್ರಾಗೆ. ನಮ್ಮ ಮನೆಯವ್ರು ಸಹ ಅದರಲ್ಲಿ 1-2 ನಿಂಬೆಹಣ್ಣಿದೆ, ಕೀಳೋಣ ಇರು ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಮನೆಯ ಉಪಯೋಗಕ್ಕೆ ಆಗುತ್ತೆ. ಈ ಥರ ಮನೆಯ ಭಾಗದಲ್ಲಿ ಜಾಗ ಇದ್ದರೆ
ನಮಗೆ ಉಪಯೋಗ ಮಾಡಲಿಕ್ಕೆ ಹಚ್ಕೊಂಡ್ರೂ ನಡೆಯುತ್ತೆ ಸ್ನೇಹಿತರೆ. ಹಾಗಿದ್ದಾಗೆ ಅವನ ಆರೈಕೆ ಮಾಡ್ತಾ ಇರಬೇಕು, ನೀರು ಹಾಕ್ತಾ ಇರಬೇಕು. ನೋಡಿ ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ಮತ್ತಷ್ಟು ಚೆನ್ನಾಗಿ ಹಬ್ಕೊಂಡಿದೆ. ಎಷ್ಟು ವರ್ಷದ ಗಿಡ ಆಯಿತೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾ ಹಿಂದೆ ಸ್ವಲ್ಪ ಸಣ್ಣ ಸಣ್ಣ ಚಿಕ್ಕ ಚಿಕ್ಕಾಗಿದ್ವು. ಇವಾಗೇನೋ ಪರವಾಗಿಲ್ಲ, ಮನೆಗೆ ಬಳಸಲಿಕ್ಕೆ ಹುಳಿ ಹುಳಿ ಟೈಪ್ ಇರುತ್ತೆ. ನೋಡಿ ಇದು ಶೋ ಗಿಡ. ಸೊ ಅದನ್ನೇನು ಹರಿಯಲ್ಲ, ನಾವು ಕೇಳಲ್ಲ ಹೂವು, ಸುಮ್ಮನೆ ಹಾಗೆ ಶೋಕ್ ಬಿಟ್ಟಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ. ಇದು ಒಂಥರ ದುಂಡು ಮಲ್ಲಿಗೆ ಅಂತ ಹೇಳಿಬಿಟ್ಟು ಒಂದು ದಿನವೂ ನಾನು ಅದರಲ್ಲಿ ಹೂವು ನೋಡಿಲ್ಲ, ಎಲ್ಲ ಹುಳ ತಿಂದು ಹೋಗಿರ್ತಕ್ಕಂಥದ್ದು. ನೋಡಿ ಹಾಗೆಯೇ ಆಲೋವೆರಾ ಸಹ ಇದೆ. ಸೊ ಯಾರಿಗೆಲ್ಲ ಗಾರ್ಡನಿಂಗ್ ಇಷ್ಟ ಅದನ್ನು ಕಮೆಂಟ್ ಮಾಡಿ. ನೋಡಿ 4 ನಿಂಬೆಹಣ್ಣು ಸಿಕ್ತು, ಮನೆಗೆ ಬಳಸಲಿಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಕಿತ್ಕೊಂಡ್ವಿ. ಸೊ ಹಾಗೆಯೇ ತೆಂಗಿನ ಗಿಡಗಳು ಸಹ ಇದೆ. ಸೊ ಗಾರ್ಡನಿಂಗ್ ಮಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ, ನಾನಂತೂ ಇಷ್ಟ. ಬಟ್ ಮನೆ ಒಂದು ಕಡೆಗೆ ಅದು ಒಂದು ಕಡೆಗೆ ಇರೋದ್ರಿಂದ ನಾವು ಅಷ್ಟಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವಾಗ ಮಳೆ ಬರ್ತಾಯಿತ್ತು, ಫೈನಲಾಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಸೆಲ್ಫ್ ವಿಡಿಯೋ ಮಾಡ್ತಾಯಿದ್ದೆ ಆ ಫ್ರಂಟ್ ಕ್ಯಾಮ್ರಾದಲ್ಲಿ. ಸೊ ಇದಾಗಿತ್ತು ಅಂತ ನೋಡಿ. ಮಳೆ ಬರ್ತಾ ಇದೆ, ನಮ್ಮ ಮನೆಯವ್ರು ಹೋಗೋಣ ಬಾ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ರು. ಸೊ ನಾನು ಎಲ್ಲ ಕೆಲಸ ಹಾಗೇ ಬಿಟ್ಟು ಬಂದಿದ್ದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದು. ಸೊ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ, ಈ ಒಂದು ನನ್ನ ಗಾರ್ಡನಿಂಗ್ ಟೂರು, ಅದು ದಾಸವಾಳದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡಿ ಲಾಸ್ಟಲ್ಲಿ ಬರುವಾಗ ಇದಿಷ್ಟು ಈ ಥರ ಕಾಣಿಸುತ್ತೆ. ಔಟ್ಲೈನಲ್ಲಿ ನೋಡಿದರೆ ಈ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಗಾರ್ಡನಿಂಗ್ ಏರಿಯಾ, ಶೋ ಗಿಡಗಳು, ಮನೆ, ತೆಂಗಿನ ಗಿಡಗಳು, ಹೂವಿನ ಗಿಡಗಳೆಲ್ಲ ಈ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದು. ಹಾಗೆ ಮನೆಗೆ ಬಂದು ನೋಡಿ, ಒಂದು ಪುಟ್ಟಿ ತುಂಬ ಹೂವು ತುಂಬ ಸಿಗುತ್ತೆ. ನಮ್ಮ ಮನೆ ಸುತ್ತಮುತ್ತ ಎಲ್ಲರಿಗೂ ಹೂ ಕೊಡ್ತೀವಿ ನಾವು ಬೆಳಗ್ಗೆ ದೇವ್ರ ಪೂಜೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದಾಗೆ ನನ್ನ ಒಂದು ಹೂವಿನ ಲಾಗು. ದಾಸವಾಳದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ